T20 ವಿಶ್ವಕಪ್ 2026 ವಾಂಖೆಡೆಯಲ್ಲಿ ಮಹಾಸಮರ. ವಾಂಖೆಡೆಯಲ್ಲಿ ಇಂದು ಸೆಮಿಫೈನಲ್ ಸೆಣಸಾಟ. ವಿಶ್ವಕಪ್ ಫೈನಲ್ ಟಿಕೆಟ್ಗೆ ಭಾರತ ಇಂಗ್ಲೆಂಡ್ ಜಿದ್ದಾಜಿದ್ದಿ. ವಾಂಖೆಡೆಯಲ್ಲಿ ಮಹಾಸಮರ. ವಾಂಖೆಡೆಯಲ್ಲಿ ಇಂದು ಸೆಮಿಫೈನಲ್ ಸೆಣಸಾಟ. ವಿಶ್ವಕಪ್ ಫೈನಲ್ ಟಿಕೆಟ್ಗೆ ಭಾರತ ಇಂಗ್ಲೆಂಡ್ ಜಿದ್ದಾಜಿದ್ದಿ. ಪೈಪೋಟಿ. ಸೂರ್ಯನ ಹೋಮ್ ಗ್ರೌಂಡ್ನಲ್ಲಿ ಟೀಂ ಇಂಡಿಯಾ ಅಬ್ಬರ. ಇಂಗ್ಲೆಂಡ್ ಪಡೆಯ ಬ್ಯಾಚ್ ಬಾಲ್ ಆಟಕ್ಕೆ ಬ್ರೇಕ್ ಬೀಳುತ್ತಾ. ಅಂತಿಮ 11ರ ಬಳಗದಲ್ಲಿ ಯಾರಿಗೆ ಸ್ಥಾನ, ಯಾರಿಗೆ ಕೋಕ್, ಅಂದ್ರೆ ಯಾರು ಔಟ್ ಆಗ್ತಾರೆ. ಹಳೆಯ ಲೆಕ್ಕ ಚುಕ್ತಾ ಮಾಡುತ್ತಾ ಸೂರ್ಯ ಪಡೆ. ಇಂಗ್ಲೆಂಡ್ ತಂಡದ ಬಲಿಷ್ಠ ಬ್ಯಾಟಿಂಗ್ ಮೇಲೆ ಬುಮ್ರಾ ಕಣ್ಣು. ಪ್ಲೇಯಿಂಗ್ 11ರಲ್ಲಿ ಇಬ್ಬರು ಸ್ಪಿನ್ನರ್ಗಳಿಗೆ ಚಾನ್ಸ್ ಸಿಗುತ್ತಾ. ವಾಂಖೆಡೆ ಪಿಚ್ ಸ್ಪಿನ್ ಅಥವಾ ಪೇಸ್ಗೆ ಸಾಥ್ ಕೊಡುತ್ತಾ. ಮುಂಬೈ ಮೈದಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇಂಗ್ಲೆಂಡ್ ವಿರುದ್ಧ ಗೆದ್ದು ಇತಿಹಾಸ ಬರೆಯಲು ಸಜ್ಜಾದ ಭಾರತ. T20 ವಿಶ್ವಕಪ್ 2026 ವಾಂಖೆಡೆಯಲ್ಲಿ ಸಮರಕ್ಕೆಲ್ಲ ಸಿದ್ಧತೆಗಳಾಗಿದೆ. ವಾಂಖೆಡೆಯಲ್ಲಿ ಇಂದು ಸೆಮಿಫೈನಲ್ ಸೆಣಸಾಟ ಇದೆ. ವಿಶ್ವಕಪ್ ಫೈನಲ್ ಟಿಕೆಟ್ಗೆ ಸೂರ್ಯನ ಹೋಮ್ ಗ್ರೌಂಡ್ನಲ್ಲಿ ಟೀಂ ಇಂಡಿಯಾ ಅಬ್ಬರಿಸಲಿದೆ. ಒಟ್ಟಾರೆ ಕ್ರಿಕೆಟ್ ಪ್ರೇಮಿಗಳು ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರತಕ್ಕಂತಹ ಕ್ರಿಕೆಟ್ ಸಮರ ಇದು. T20 ವಿಶ್ವಕಪ್ನಲ್ಲಿಂದು ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಸೆಮಿಫೈನಲ್ ಕದನ ಏರ್ಪಡಲಿದೆ. ಅತ್ಯಂತ ಮಹತ್ವದ ಪಂದ್ಯದಲ್ಲಿ ಭಾರತ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದ್ದು, ಗೆದ್ದರೆ ಟೀಂ ಇಂಡಿಯಾ ಫೈನಲ್ಗೇರೋದು ಪಕ್ಕ. ಆದರೆ ಬಲಿಷ್ಠ ಇಂಗ್ಲೆಂಡ್ ಮಣಿಸಬೇಕಾದರೆ ಟೀಂ ಇಂಡಿಯಾ ಆಲ್ರೌಂಡ್ ಪ್ರದರ್ಶನವನ್ನೇ ನೀಡಬೇಕಾಗುತ್ತದೆ. 2022 ಹಾಗೂ 2024ರಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು T20 ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಸೆಣಸಿದ್ವು. 2022ರಲ್ಲಿ ಭಾರತದ ವಿರುದ್ಧ ಇಂಗ್ಲೆಂಡ್ ಸೆಮೀಸ್ನಲ್ಲಿ ಗೆಲುವು ಸಾಧಿಸಿದರೆ 2024ರಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಸೆಮೀಸ್ನಲ್ಲಿ ಗೆಲುವು ಸಾಧಿಸಿತ್ತು. ಇನ್ನು ಹೆಡ್ ಟು ಹೆಡ್ ದಾಖಲೆ ನೋಡಿದ್ರೆ ಇಂಗ್ಲೆಂಡ್ ವಿರುದ್ಧ ಭಾರತವೇ ಮೇಲುಗೈ ಸಾಧಿಸಿದೆ. ಇಲ್ಲಿವರೆಗೆ 19 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು, ಇದರಲ್ಲಿ ಭಾರತ 17 ಮತ್ತು ಇಂಗ್ಲೆಂಡ್ 12 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದೆ. ಈಗಾಗಲೇ ಮುಂಬೈನ ವಾಂಖೆಡೆ ಸ್ಟೇಡಿಯಂ ಸೆಮಿಫೈನಲ್ ಕದನಕ್ಕೆ ಸಜ್ಜಾಗಿದ್ದು, T20 ವಿಶ್ವಕಪ್ನಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ಸತತ 3ನೇ ಬಾರಿಗೆ ಮುಖಾಮುಖಿಯಾಗುತ್ತಿದೆ. ಗೆದ್ದವರು ಫೈನಲ್ಗೆ ಲಗ್ಗೆ ಇಡಲಿದ್ದಾರೆ. ಆದರೆ ಟೀಂ ಇಂಡಿಯಾ ತನ್ನ ಸಂಪೂರ್ಣ ಬಲವನ್ನು ಒಗ್ಗೂಡಿಸಿ ಎಲ್ಲ ವಿಭಾಗಗಳಲ್ಲೂ ಸರ್ವಾಂಗೀಣ ಪ್ರದರ್ಶನ ನೀಡಿದರೆ ಫೈನಲ್ ಪ್ರವೇಶ ಸಾಧ್ಯವಾಗಲಿದೆ. ಇನ್ನು ವಾಂಖೆಡೆ ಸ್ಟೇಡಿಯಂ ವೇಗದ ಬೌಲರ್ಗಳಿಗೆ ಹೆಚ್ಚು ಅನುಕೂಲವಾಗಿದ್ದು, ಹೊಸ ಚೆಂಡಿನೊಂದಿಗೆ ಸ್ವಿಂಗ್ ಪಡೆಯಬಹುದು. ಆದರೆ ಪಂದ್ಯ ಮುಂದುವರಿದಂತೆ ಬ್ಯಾಟಿಂಗ್ ಸುಲಭವಾಗುತ್ತದೆ. ಹೀಗಾಗಿ ದೊಡ್ಡ ಮೊತ್ತ ನಿರೀಕ್ಷಿಸಬಹುದಾಗಿದೆ. ಟಾಸ್ ಕೂಡ ನಿರ್ಣಾಯವಾಗಲಿದ್ದು, ಮೊದಲು ಬ್ಯಾಟ್ ಮಾಡುವ ತಂಡ 200+ ರನ್ ಸ್ಕೋರ್ ಮಾಡಿದ್ದೇ ಆದಲ್ಲಿ ಗೆಲುವು ಸುಲಭವಾಗುತ್ತೆ. ಇನ್ನು ಸೂಪರ್ 8 ಹಂತದ ನಿರ್ಣಾಯಕ ಪಂದ್ಯದಲ್ಲಿ ಸಿಡಿದ ಆರಂಭಿಕ ಸಂಜು ಸ್ಯಾಮ್ಸನ್ ಇಂದು ಫಾರ್ಮ್ ಮುಂದುವರಿಯಲಿದೆ. ಅಭಿಷೇಕ್ ಶರ್ಮಾ ಕೂಡ ಲಯ ಕಂಡುಕೊಳ್ಳಬೇಕು. ಇನ್ನು ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಪಾಂಡ್ಯ, ದುಬೆ ಕೂಡ ಉತ್ತಮ ಆಟ ಪ್ರದರ್ಶಿಸಬೇಕಿದೆ. ಬೌಲರ್ಗಳು ಸಹ ಉತ್ತಮ ಲೈನ್ ಅಂಡ್ ಲೆಂಗ್ತ್ ಕಾಯ್ದುಕೊಂಡ್ರೆ ಇಂಗ್ಲೆಂಡ್ ವಿರುದ್ಧ ಗೆಲುವು ಕಷ್ಟವೇನಿಲ್ಲ. ಇನ್ನು ಇಂಗ್ಲೆಂಡ್ ಕೂಡ ಬಲಿಷ್ಠವಾಗಿದ್ದು, ಸಮಬಲದ ಹೋರಾಟದ ನಿರೀಕ್ಷೆ ಇದೆ. ಸೆಮೀಸ್ನಲ್ಲಿ ಗೆಲ್ಲುವ ತಂಡ ಭಾನುವಾರ ನಡೆಯುವ ಫೈನಲ್ ಹಣಾಹಣಿಯಲ್ಲಿ ಬಲಿಷ್ಠ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದ್ದು, ಪ್ರಶಸ್ತಿಗಾಗಿ ಸೆಣಸಾಡಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.